ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಪಿತಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಾವಿವತ್ತು ಸಾತ್ವಿಕ್ G2 ಅಂತ ಹೇಳಿ ಕೋಲ್ಡ್ ಆ್ಯಂಡ್ ವುಡ್ ಪ್ರೆಸ್ ಆಯಿಲ್ ಶಾಪಿಗೆ ಬಂದಿದ್ದೀವಿ. ಇಲ್ಲಿ ನಂಬರ್ ಇದೆ ನೋಡಿ, ಸಾತ್ವಿಕ್ G2 ಅಂತ ಹೇಳಿ. ಇದರ ಓನರ್ ಬಂದುಬಿಟ್ಟು ಶಶಿರೇಖಾ ಹರಿಕೃಷ್ಣನ್ ಅಂತ ಹೇಳಿ. ಅವ್ರನ್ನಿಗೆ ಮಾತಾಡ್ಸೋಣ, ಎಲ್ಲಿ ಬರುತ್ತೆ ಏನು ಅಂತ ಅವ್ರ ಹತ್ರನೇ ಕೇಳೋಣ. ಗುಡ್ ಮಾರ್ನಿಂಗ್ ಶಶಿರೇಖಾ ಮ್ಯಾಮ್. ಗುಡ್ ಮಾರ್ನಿಂಗ್ ಅರ್ಪಿತಾ. ಎಷ್ಟು ವರ್ಷದಿಂದ ನೀವು ಈ ಫೀಲ್ಡಲ್ಲಿ ಇದ್ದೀರಾ? ಆಲ್ಮೋಸ್ಟ್ ನಾವು 4 ಇಯರ್ಸಿಂದ ಮಾಡ್ತಾ ಇದ್ದೀವಿ. ಈ ಫೀಲ್ಡಲ್ಲಿ ಇದ್ದೀವಿ ನಾವು. ಪ್ರೆಸ್ಡ್ ಆಯಿಲ್ ಮಾಡ್ತಾ ಇದ್ದೀವಿ. ವುಡ್ ಪ್ರೆಸ್ ಆಯಿಲ್ ಅಂದರೆ ಏನು ಮ್ಯಾಮ್? ವುಡ್ ಪ್ರೆಸ್ಡ್ ಆಯಿಲ್ ಅಂದರೆ ಎಕ್ಸ್ಟ್ರಾಕ್ಟಿಂಗ್ ದ ಆಯಿಲ್ ಫ್ರಮ್ ದ ಗ್ರೈನ್ಸ್ ಬೈ ಯೂಸಿಂಗ್ ದ ವುಡ್ ಪ್ರೆಸ್ಡ್. ಅವಾಗಿನ ಕಾಲದಲ್ಲಿ ಗಾಣದೆಣ್ಣೆ ಮಾಡ್ತಾ ಇದ್ರಲ್ಲ, ಹಸು ಇಟ್ಕೊಂಡು ಮಾಡ್ತಾ ಇದ್ರಲ್ಲ, ಅದೇ ಇದನ್ನು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅದೇ RPM ಅಲ್ಲಿ ಅದೇ ಸ್ಪೀಡಲ್ಲಿ ವುಡ್ಡಿಂದ ಪ್ರೆಸ್ ಮಾಡೋವಂಥ ಒಂದು ಮೆಥಡ್ಗೆ ವುಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳ್ತಾರೆ. ಯಾವ ಥರ ಡಿಫ್ರೆನ್ಸ್ ಇದೆ ಮ್ಯಾಮ್ ಬೇರೆ ವುಡ್ ಪ್ರೆಸ್ ಆಯಿಲ್ಗೂ ಮತ್ತು ನಿಮ್ಮ ಅಂಗಡಿಯಲ್ಲಿ ಸಿಗೋ ಆಯಿಲ್ಗೂ ಏನು ಡಿಫ್ರೆನ್ಸ್ ಇದೆ? ಮೇನ್ ಬಂದು ರಾ ಮೆಟೀರಿಯಲ್ ಪರ್ಚೇಸು. ರಾ ಮೆಟೀರಿಯಲ್ ಯಾವ ರೀತಿ ನಾವು ಸೋರ್ಸ್ ಮಾಡ್ತೀವಿ, ನಾವು ಸೋರ್ಸ್ ಮಾಡ್ತಾ ಇರೋದು ಡೈರೆಕ್ಟ್ ಫಾರ್ಮರಿಂದ ನಾವು ತಗೊಳ್ತಾ ಇದ್ವಿ. ಸೊ ದಟ್ ನಮಗೆ ಒಂದೇ ಕ್ವಾಲಿಟಿ ರಾ ಮೆಟೀರಿಯಲ್ ಪ್ರತಿ ಈಲ್ಡ್ಗೂ ನಮಗೆ ಸಿಗುತ್ತೆ. ನಮಗೆ ದಟ್ ಈಸ್ ಒನ್ ಥಿಂಗ್. ಇನ್ನೊಂದು, ನಾವು ಮಾಯ್ಶ್ಚರ್ ಲೆವೆಲ್ ಚೆಕ್ ಮಾಡಿನೇ ನಾವು ಕ್ರಷಿಂಗಿಗೆ ಹಾಕೋದು. ಸೊ ಅದಕ್ಕೆ ನಮಗೆ ಟೆಸ್ಟಿಂಗ್ ಫೆಸಿಲಿಟೀಸ್ ಇದೆ. ಆ್ಯಂಡ್ ಯುನಿಕ್ನೆಸ್ ಬೇರೆಯವ್ರಿಗೂ ನಮಗೂ ಏನಪ್ಪ ಅಂದರೆ, ನಾವು ಸೋಲಾರ್ ಡೂಮ್ ಹಾಕಿದ್ದೀವಿ. ಸೊ ವಿ ಡ್ರೈ ದ ಗ್ರೈನ್ಸ್ ಹೈಜಿನಿಕ್ ಆಗಿ ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್. ಯಾಕೆಂದರೆ ಈ ಒಂದು ಕ್ರಷಿಂಗ್ ಮೆಥಡಲ್ಲಿ ವಿ ಆರ್ ನಾಟ್ ಯೂಸಿಂಗ್ ಎನಿ ಪ್ರಿಸರ್ವೇಟಿವ್, ವಿ ಆರ್ ಯೂಸಿಂಗ್ ಸನ್ಲೈಟ್ ಆಸ್ ಅ ಸೋರ್ಸ್ ಆಫ್ ನ್ಯಾಚುರಲ್ ಎಲ್ಲ ಆ ಥರನೇ. ಅದ್ರ ಸೆಲ್ಫ್ ಲೈಫ್, ಆಯಿಲ್ ಸೆಲ್ಫ್ ಲೈಫ್ ಬಂದುಬಿಟ್ಟು ಎಷ್ಟು ದಿವಸ ಹೇಗೆ ಏನು ಮ್ಯಾಮ್? ಇದು ಆಲ್ಮೋಸ್ಟ್ 6 ಮಂತ್ಸ್ ತನಕ ನೀವು ಯೂಸ್ ಮಾಡ್ಬೋದು. ಬಿಕಾಸ್ ಇದು ಶೆಲ್ಫ್ ಲೈಫ್ ನಾವು ಏನಕ್ಕೆ 6 ಮಂತ್ಸ್ ಹೇಳ್ತಾ ಇದ್ದೀವಿ ಅಂದರೆ, ಮಾಯಿಶ್ಚರ್ ಲೆವೆಲ್ ಕಡಿಮೆ ಬರೋ ತನಕ ನಾವು ಕ್ರಷ್ ಮಾಡೋಕ್ಕಾಗಲ್ಲ. ಸೊ ಶೇಂಗಾದಲ್ಲಿ ಆಗಲಿ, ನಿಮಗೆ ಕೊಬ್ಬರಿ ಆಗಲಿ, ಎಳ್ಳಾಗಲಿ, ಯಾವುದೇ ಆಗಲಿ ಆ ಲೆವೆಲ್ ಚೆಕ್ ಮಾಡ್ತೀವಿ ನಾವು. ಅದು ಬರೋ ತನಕ ವಿ ಡೋಂಟ್. ಸೊ ಮ್ಯಾಮ್, ನಿಮ್ಮದು ಶಾಪ್ ತೋರಿಸ್ಬನ್ನಿ, ಏನೇನು ಸಿಗುತ್ತೆ ಪ್ಲೀಸ್ ಬನ್ನಿ. ಫ್ರೀ ಲೈಬ್ರರಿ ಅಂತ ಏನೋ ಮಾಡಿಬಿಟ್ಟಿದ್ದಾರಾ ಇಲ್ಲಿ? ಹೌದು ಮ್ಯಾಮ್, ಇದು ಫ್ರೀ ಲೈಬ್ರರಿ ಮಾಡಿರೋ ಕಾರಣ ನನ್ನ ಹತ್ರ ತುಂಬ ಬುಕ್ಸ್ ಇತ್ತು. ಸೊ ನನ್ನ ಕಸ್ಟಮರ್ಸ್ಗೆ ಇದು ಯೂಸ್ ಆಗಲಿ ಅಂತ. ಸೊ ದೇ ಕ್ಯಾನ್ ತಗೊಂಡೋಗಿ ಓದ್ಬಿಟ್ಟು ತಂದು ಕೊಡ್ಬೋದು. ಇದಕ್ಕೆ ಯಾವ ಥರ ಚಾರ್ಜಸ್? ಚೆನ್ನಾಗಿದೆ ಮ್ಯಾಮ್ ನಿಮ್ಮ ಐಡಿಯಾ. ಯಾಕಂದರೆ ಎಲ್ಲರಿಗೊಂದು ರೀಡಿಂಗ್ ಹ್ಯಾಬಿಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿರೋದು. ಆ್ಯಂಡ್ ಮೋರ್ ಓವರ್ ಎಲ್ಲ ಬುಕ್ಸು ತಗೊಳ್ಳೋಕ್ಕಾಗಲ್ಲ. ಹೌದು. ಸೊ ಹಾಗಾಗಿ ಇದು ಯೋಚನೆ ಮಾಡಿದ್ದೀವಿ. ನಿಮ್ಮ ಪ್ರಾಡಕ್ಟ್ಸ್ ಒಂದೊಂದೇ ಎಕ್ಸ್ಪ್ಲೇನ್ ಮಾಡಿ ಮ್ಯಾಮ್. ನಮ್ಮ ಹತ್ರ ಬ್ಯಾಂಬೂ ಟೂತ್ ಬ್ರಷ್ ಇದೆ, ಚಿಕ್ಕವರಾಗಲಿ ಮತ್ತು ಅಡಲ್ಟ್ಗೆ ಇದೆ, ಮತ್ತು ಚಕ್ಕೆ ಇದೆ. ಇದು ಬಂದು ಪಂಚಕವ್ಯ ದೀಪ ಇದು ಬಂದು ಹಸುದು 5 ಐಟಮಿಂದ ಮಾಡಿರೋ ಒಂದು ಪಂಚಕವ್ಯ ದೀಪ. ಇಲ್ಲೇನೋ ಲಡ್ಡೂಸ್ ಇದೆ. ಇದು ಬಂದು ಪ್ರೋಟೀನ್ ಲಡ್ಡು ಅಂತ. ಇದು ನಮ್ಮದೇ ಶೇಂಗಾ ಮತ್ತು ನಮ್ಮದೇ ಜಾಗ್ರಿ ಪೌಡರ್, ನಮ್ಮದೇ ತುಪ್ಪ ಹಾಕಿ ನಮ್ಮ 8 ಲೇಡೀಸ್ ಇದ್ದಾರೆ, ವರ್ಕ್ ಮಾಡ್ತಿದ್ದಾರೆ, ಅವ್ರು ಮಾಡಿರೋ ಇದು. ಒಂದೊಂದು ಬ್ಯಾಚ್ ಮಾಡೋಕ್ಕೆ ನಮಗೆ 3 ಡೇಸ್ ಬೇಕು ಇದನ್ನು. ಯಾಕೆಂದರೆ ಸೋಲಾರ್ ಡೂಮಲ್ಲಿ ನಾವು ಇದು ಮಾಡಿ 3 ಡೇಸ್ ಮಾಡ್ತೀವಿ ಇದನ್ನು. ಇದ್ರದ್ದು ಶೆಲ್ಫ್ ಲೈಫು 25 ಡೇಸ್ ಇರುತ್ತೆ. ಇದರಲ್ಲಿ ಸಾಕಷ್ಟು ಪ್ರೋಟೀನ್ ಇದೆ. ಸೊ ಎವ್ರಿ ಡೇ ಒಂದೊಂದು ಉಂಡೆ ತಗೊಳ್ಳೋದ್ರಿಂದ ಆವತ್ತಿಗೆ ಬೇಕಾಗಿರೋ ಪ್ರೋಟೀನ್ ನಮಗೆ ಸಿಗುತ್ತೆ. ಶೇಂಗಾ ಉಂಡೆ ಮತ್ತು ರಾಗಿದಿದೆ. ಇಲ್ಲ, ಇದು ಬಂದು ಬ್ಲ್ಯಾಕ್ ಉರಾದಾಲ್. ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ. ಉದ್ದಿನ ಬೇಳೆ ವಿತ್ ಸಿಪ್ಪೆ ಸಮೇತ ಮಾಡಿರೋದು. ಇದನ್ನಷ್ಟೇ ನಾನು ಅದು ನೋಡಿ ರಾಗಿ ಅನ್ಕೊಂಡ್ಬಿಟ್ಟೆ. ಇದು ಬ್ಲ್ಯಾಕ್ ಉರಾದಾಲು ಮತ್ತು ನಮ್ಮದು ಜಾಗ್ರಿ ಪೌಡರ್ ಮತ್ತು ತುಪ್ಪ ಹಾಕಿ ಮಾಡಿರೋವಂಥ ಪ್ರಾಡಕ್ಟ್ ಇದು. ಇಲ್ಲಿ ಸುಮಾರು ಐಟಮ್ಸ್ ಇದೆ. ಜೇನುತುಪ್ಪ ಇದೆ ಮ್ಯಾಮ್. ಇದು ಜೇನುತುಪ್ಪ ಒಂದು ಹೇಳಬೇಕು ಅಂದರೆ, ನಾನು ಒನ್ ಆಫ್ ದ ಕಸ್ಟಮರು, ಅವ್ರ ಮಕ್ಕಳು ಇಬ್ಬರು ತುಂಬ ಚಾಕ್ಲೇಟ್ಸ್ ತಿಂತಾಯಿದ್ರು. ಹಾಗಾಗಿ ಹಲ್ಲು ತುಂಬ ಪ್ರಾಬ್ಲಮ್ ಇರ್ತಾಯಿತ್ತು ಅವ್ರಿಗೆ. ಸೊ ಅವರು ಇದು ತಗೊಂಡೋಗಿ ಡೈಲಿ ಒಂದೊಂದು ಸ್ಪೂನ್ ಬೆಳಗ್ಗೆ ಕೊಡ್ತಾಯಿದ್ರು. ಹಾಗಾಗಿ ಅವ್ರಿಗೆ ಆ ಚಾಕ್ಲೇಟ್ ಕ್ರೇವಿಂಗ್ ಹೋಗಿದೆ ಅವ್ರಿಗೆ. ಪ್ಲಸ್ ಅದು ಹೆಲ್ತ್ನು ಚೆನ್ನಾಗಾಗಿದೆ ಅಂತ ನನ್ನ ಕಸ್ಟಮರ್ ಬಂದು ಹೇಳಿದ್ದಾರೆ ಬೈ ಯೂಸಿಂಗ್ ದಿಸ್. ರಿವ್ಯೂ ಸಿಕ್ಕಿದೆ. ಆ್ಯಂಡ್ ಇದು ಗೀ ಮ್ಯಾಮ್, ಇದು ತುಪ್ಪ. ಈ ತುಪ್ಪ ಬಂದು ನಮ್ಮದು ಹಿಂಡಿ ತಗೊಂಡೋಗ್ತಾರೆ. ಶೇಂಗಾ ಅದು ವೇಸ್ಟ್ ಬರುತ್ತಲ್ಲ, ಎಣ್ಣೆ ತೆಗೆದ್ಮೇಲೆ ಅದರದ್ದು. ಹೌದು, ಅದು ನಾವು ಲ್ಯಾಬ್ ಟೆಸ್ಟಿಂಗ್ ಮಾಡಿದ್ವಿ. ಅದರಲ್ಲಿ 40% ಪ್ರೋಟೀನ್ ಇದೆ ಅದರಲ್ಲಿ. ಸೊ ಅದು ಅವ್ರ ಹತ್ರ 22 ಹಸು. ಅದನ್ನು ತೋರಿಸಿ ಮ್ಯಾಮ್, ಏನದು? ಪ್ಲೀಸ್ ಬನ್ನಿ ಮ್ಯಾಮ್. ಇದೇ ಹಿಂಡಿ. ಶೇಂಗಾನ ಎಣ್ಣೆ ತೆಗೆದ್ಮೇಲೆ ಅದು ವೇಸ್ಟ್ ಬರುತ್ತಲ್ಲ, ಅದಕ್ಕೆ ಹಿಂಡಿ ಅಂತ ಹೇಳ್ತೀವಿ. ಅದನ್ನು ಹಸುಗಳಿಗೆ ಕೊಡ್ತಾರೆ. ಹೌದು ಮ್ಯಾಮ್, ಇದು ಹಸುಗಳಿಗೆ ಕೊಡ್ತಾರೆ, ಫೀಡ್ ಮಾಡ್ತಾರೆ. ಇದು ಆಲ್ಮೋಸ್ಟ್ 1000 kg ತಗೊಂಡು ಹೋಗ್ತಾರೆ ಎವ್ರಿ ಮಂತ್ ನಮ್ಮ ಹತ್ರ. ಅವ್ರ ಹತ್ರನೇ ನೀವು? ಅವ್ರು ಬರೀ ಗೀನೇ ಮಾಡೋದು ಅವರು. ಅವರು ನಮಗೆ ಕೊಡ್ತಾ ಇರೋದು, ಬೇರೆ ಯಾರಿಗೂ ಕೊಡ್ತಾ ಇಲ್ಲ. ದೇ ಆರ್ ಎಕ್ಸ್ಪೋರ್ಟಿಂಗ್ ಟು US. ಸೊ ಆ ಕ್ವಾಲಿಟಿ ನಾವು ಗೀ ಮಾಡ್ತಾ ಇದ್ದೀವಿ. ನಮ್ದು ಹೈಯೆಸ್ಟ್ ಸೆಲ್ಲಿಂಗೇ ಗೀ ನಮ್ಮದು, ಅಷ್ಟು ಚೆನ್ನಾಗಿದೆ. ಇದು ಬಂದು ಶೇಂಗಾ ಎಣ್ಣೆ ನಾವು ಮಾಡ್ತಾ ಇರೋದು.
ಇದರಲ್ಲಿ 1 ಲೀಟರು 5 ಲೀಟರ್ಸ್ ಮತ್ತು 3 ಲೀಟರ್ ಕೆಪಾಸಿಟೀಸ್ ಇದೆ ಇದು ನಮ್ಮ ಹತ್ರ ಮಾಡ್ತಾ ಇರೋದು. ಮತ್ತು ಇದು ರಾಗಿ ಇನ್ಸ್ಟಂಟ್ ಮಿಕ್ಸ್ ಸ್ಪ್ರೌಟೆಡ್ ಮೊಳಕೆ ಕಾಳಿಂದ ಪುಡಿ ರಾಗಿ ಕಾಳು. ಏನಪ್ಪ ಬೇರೆ ಇದಕ್ಕೂ ಏನಪ್ಪ ಡಿಫ್ರೆನ್ಸ್ ಅಂದರೆ ಇದು ಇನ್ಸ್ಟಂಟ್ ಆಗಿ ಡೈರೆಕ್ಟ್ ಆಗಿ ಹಾಕಿ ನೀವು ಕುಡಿಬಹುದು. ಆ ರೀತಿ ಮಾಡಿರೋದು. ಬೋರ್ಮಿಟಾ ಹಾರ್ಲಿಕ್ಸ್ ಎಲ್ಲ ಮಾಡ್ತೀವಲ್ಲ ಸೇಮ್ ಅದೇ ತರ ಹಾಲಿಗೆ ಹಾಕೊಂಡು ನಮಗೆ ಸಕ್ಕರೆ ಬೇಕಾದ್ರೆ ಸಕ್ಕರೆ ಇಲ್ಲಾಂದ್ರೆ ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕೊಂಡು ಕುಡಿಬಹುದು. ನೋಡಿ ವೀಕ್ಷಕರೇ, ಈ ಪೌಡರ್ನ ನೀವು ತಗೊಂಡು ಬೋರ್ಮಿಟಾ ಆಮೇಲೆ ಪೆಡಿಶ್ಯೂರು ಎಲ್ಲ ಬರುತ್ತಲ್ಲ ಆ ಥರ ನೀವು ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದಂತೆ. ಬೆಲ್ಲದ ಪುಡಿ ಮ್ಯಾಮ್, ಇದು ಜಾಗ್ರಿ ಪೌಡರ್ ಇದು. ಸೊ ಇವಾಗ ಎಲ್ಲರೂ ವೈಟ್ ಶುಗರಿಂದ ಇದಕ್ಕೆಲ್ಲರೂ ಜಾಗ್ರಿ ಪೌಡರ್ಗೆ ಶಿಫ್ಟ್ ಆಗಿರೋದು. ಬಿಕಾಸ್ ವೈಟ್ ಶುಗರಲ್ಲಿ ತುಂಬ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದಾರೆ. ಇದು ಬಂದು ಇದು ಪಿಂಕ್ ಸಾಲ್ಟ್ ಮ್ಯಾಮ್. ಇದು ಪಿಂಕ್ ಸಾಲ್ಟ್ ನಾನು ಇದು ಗುಜರಾತಿಂದ ತರಿಸ್ತಾ ಇದ್ದೀನಿ ಇದನ್ನು. ಇದು ಪಿಂಕ್ ಸಾಲ್ಟ್ ಇದೆ. ಇದು ಈ ಥರ ಇದೆಲ್ಲ ಫುಲ್ ಶೇಂಗಾ ಎಣ್ಣೆನಾ ಮ್ಯಾಮ್? ಶೇಂಗಾ ಎಣ್ಣೆ ಇದೆ, ಸನ್ಫ್ಲವರ್ ಆಯಿಲ್ ಇದೆ. ತೋರಿಸ್ಬೋದಾ ಮ್ಯಾಮ್ ಸನ್ಫ್ಲವರ್ ಆಯಿಲ್ ಯಾವ ಥರ ಇದೆ? ಅವರೇ ಬಂದು ಇದನ್ನು ತಗೊಂಡು ಹೋಗ್ಬೇಕಾ? ಬಾಟಲ್ ಎಲ್ಲ ಮನೆಯಿಂದನೇ ತರಬೇಕಾ? ಆಲ್ಮೋಸ್ಟ್ ಇವಾಗ ಎಲ್ಲರೂ ಅವ್ರದ್ದೇ ಕಂಟೈನರ್ ತರ ಕೇಳ್ಬಿಡ್ತೀನಿ ನಾನು ಆಲ್ಮೋಸ್ಟ್. ಸೊ ನನ್ನ ರೆಗ್ಯುಲರ್ ಕಸ್ಟಮರ್ಸ್ ಅವರೇ ಕಂಟೈನರ್ ತಂದ್ಬಿಡ್ತಾರೆ. ಇದು ಬಂದು ನಮ್ಮದು ಫುಡ್ ಕ್ವಾಲಿಟಿ, ಫುಡ್ ಗ್ರೇಡ್ ಮ್ಯಾಮ್. ಇದು ಫುಡ್ ಗ್ರೇಡು. ಇದು ನೆನ್ನೆ ಮಾಡಿರೋ ಎಣ್ಣೆ ಇದು ಆ್ಯಕ್ಚುಲಿ. ಅದು ಎಣ್ಣೆ ಇವತ್ತು ಮಾಡಿದ್ದು ಇವತ್ತೇ ಉಪಯೋಗಿಸ್ಕೋಬೋದಾ? ಇಲ್ಲ ಮ್ಯಾಮ್, ಅದು 1 ಡೇ ಬೇಕು. ಸೆಡಿಮೆಂಟೇಷನ್ ಪ್ರೋಸೆಸ್ಗೆ 1 ಡೇ ಬೇಕೇ ಬೇಕು ಅದು. ಸೊ ಸೆಡಿಮೆಂಟ್ ಆದಮೇಲೆ ಅದು ಕ್ಲಿಯರ್ ಆದಮೇಲೆ ಇದನ್ನ ನಾವು ಬಾಟ್ಲಿಗೆ ಹಾಕ್ತೀವಿ, ಆಮೇಲೆ ಯೂಸ್ ಮಾಡ್ಬೋದು. ಈಗ ನಾವು ತುಪ್ಪ ಮನೇಲಿ ಕಾಸಿದ್ರೆ ಅವತ್ತಿನ ತುಪ್ಪ ತಿನ್ನಬಾರ್ದು, ಸ್ವಲ್ಪ 15 ಡೇಸ್ ಒಂದು ವಾರ ಆಗಬೇಕು ಅಂತ ಹೇಳ್ತಾರೆ. ಆ ಥರ ಇದೇನು ಹಂಗೇನಿಲ್ಲ. ಇಲ್ಲ, ಬಟ್ ಕೆಲವರು ಬಂದು ಅನ್ಫಿಲ್ಟರ್ಡ್ ಅವತ್ತು ಮಾಡಿರೋ ಶೇಂಗಾ ಎಣ್ಣೆ ಬೇಕು ಅಂತ ತಗೊಂಡು ಹೋಗ್ತಿದ್ದಾರೆ. ಅದ್ರದ್ದು ಸೆಡಿಮೆಂಟ್ ಬರೀ ಅಡಿಗೆಗೆ ಅಷ್ಟೇ. ಇದು ಅಡಿಗೆಗೆ ಯೂಸ್ ಮಾಡ್ಬೋದು. ಇದು ಗ್ರೌಂಡ್ನಟ್ ಆಯಿಲ್ ಅಡಿಗೆಗೆ ಯೂಸ್ ಮಾಡ್ಬೋದು ನಮಗೆ. ಮತ್ತೆ ಇವೆಲ್ಲ ಏನು ಮೇಡಮ್ ಪ್ರಾಡಕ್ಟ್ಸು? ಇದು ಬಂದು ನಮ್ಮದು ಮೋರಿಂಗಾ ಪೌಡರು, ನುಗ್ಗೆ ಸೊಪ್ಪುದು ಪೌಡರು. ಇದು ಆಲ್ಮೋಸ್ಟ್ ಇದು ಇದರಲ್ಲಿ ತುಂಬಾ ರಿಚ್ ಇನ್ ಐರನ್ ಕಂಟೆಂಟ್ ಇದೆ. ಇದು ಈ ಅನಿಮಿಕ್ ಇರೋರು ಅವ್ರಿಗೆಲ್ಲ ಬಹಳ. ಹೇಗೆ ಯೂಸ್ ಮಾಡ್ಬೇಕು ಮ್ಯಾಮ್ ಪೌಡರ್? ಅದನ್ನ ಈ ಪೌಡರ್ನ ನೀವು ಒಂದು ಚಪಾತಿ ಹಿಟ್ಟಿಗೆ ಕಲಿಸ್ಕೊಂಡು ಚಪಾತಿ ಮಾಡ್ಬೋದು ಡೈಲಿ. ದೋಸೆ ಹಿಟ್ಟು, ಇಡ್ಲಿಗೆ ಯಾವ್ದಾದಕ್ಕೆ ಐಟಮ್ಸ್, ಫುಡ್ ಐಟಮ್ಸ್ ಅದ್ರ ಜೊತೆಗೆ ಹಾಕೊಂಡು ಆಡ್ ಮಾಡ್ಕೊಂಡ್ರೆ ಹಾಕ್ಬಿಟ್ಟು ನೀವು ಮಾಡ್ಬೋದು. ಏನಕ್ಕೆ ಅಂದ್ರೆ ಇದು ಒಂದು 10 kg ಫಾರ್ ಎಕ್ಸಾಂಪಲ್ ಹೇಳ್ತೀನಿ. 10 kg ಸೊಪ್ಪು ನಿಮ್ಗೆ ಡ್ರೈ ಆಯ್ತು ಅಂದ್ರೆ 800 ಗ್ರಾಮ್ಸ್ ಬರುತ್ತೆ. ಎಷ್ಟು? 10 kg ಸೊಪ್ಪು ನೀವು ಡ್ರೈ ಮಾಡಿದ್ರೆ 800 ಗ್ರಾಮ್ಸ್ ಬರ್ತಾ ಇದೆ. ಸೊ ನೀವು 1 ಸ್ಪೂನ್ ಹಾಕಿದ್ರೇ ನಿಮಗೆ ದ ಹೋಲ್ ನ್ಯೂಟ್ರಿಯೆಂಟ್ ಸಿಗುತ್ತೆ ನಿಮಗೆ. 10 kg ಸೊಪ್ಪು ತಿನ್ನೋಕ್ಕಾಗಲ್ಲ ಒಬ್ಬರು. ಸೊ 1 ಸ್ಪೂನ್ ನೀವು ತಗೊಳ್ಳುವಾಗ, ಸೊ ಅದಕ್ಕೆ ಇದು ಬಂದು ಹೈಲಿ ರೆಕಮೆಂಡೆಡ್ ಫಾರ್. ಇದೆಲ್ಲಿ ನಿಮ್ಮ ಶಾಪಲ್ಲಿ ಅಷ್ಟೇ ಮತ್ತೆ ಬೇರೆ ಕಡೆ ಸಿಗುತ್ತಾ ಮ್ಯಾಮ್? ಇದು ನಮ್ಮದು ದಿಸ್ ಇಸ್ ದ ಒನ್ಲಿ ಒನ್ ಶಾಪ್. ಆ್ಯಂಡ್ ನಮ್ಮದೇ ವೆಬ್ಸೈಟ್ ಇದೆ. ವೆಬ್ಸೈಟ್ ಮೂಲಕ ಆರ್ಡರ್ ಮಾಡ್ಬೋದು. www.sukium.com. ಸುಕಿಯಮ್ ಈಸ್ ಅವರ್ ಓನ್ ಬ್ರ್ಯಾಂಡ್ ನೇಮ್. ಈ ಸ್ಟೋರಲ್ಲಿ ನಾವು ಮಾಡೋವಂಥ ಪ್ರಾಡಕ್ಟ್ ಮಾತ್ರನೇ ನಾವು ಮಾಡ್ತಾಯಿದ್ದೀವಿ. ಇದೆಲ್ಲನೂ ನಾವೇ ಖುದ್ದಾಗಿ ಮ್ಯಾನುಫ್ಯಾಕ್ಚರ್ ಮಾಡೋವಂಥ ಪ್ರಾಡಕ್ಟು. ನಮ್ಮ ಹತ್ರ 8 ವುಮೆನ್ ವರ್ಕ್ ಮಾಡ್ತಿದ್ದಾರೆ ನಮ್ಮ ಟೀಮಲ್ಲಿ. ಇದು ಕರಿ ಲೀವ್ಸ್ ಮ್ಯಾಮ್? ಇದು ಕರಿ ಲೀವ್ಸ್ ಪೌಡರ್ ನಮ್ಮದು. ತುಂಬ ಜನಗಳಿಗೆ ಇವಾಗ ಹೇರ್ ಫಾಲ್ ಆಗೋದು ಭಾಳ ಇದೆ ಇದು. ಸೊ ಇದನ್ನ ಅಡಿಗೆಗೆ ಹಾಕ್ಲಿಕ್ಕೆ ಅಥವಾ ಎಣ್ಣೆಗೆ ಹಾಕಿ? ಅಡಿಗೆಗೆ ಮಾಡ್ಬೋದು, ಅಡಿಗೆಗೆ ಹಾಕೋಬೋದು. ಇಲ್ಲಾಂದರೆ ನೀವು ಮಜ್ಜಿಗೆನಲ್ಲಿ 1 ಸ್ಪೂನ್ ಡೈಲಿ ಹಾಕ್ಬಿಟ್ಟು ಕುಡಿಬೋದು. ಮಜ್ಜಿಗೆನಲ್ಲಿ ತುಂಬ ಭಾಳ ಒಳ್ಳೇದಿದು. ಇದು ಕಣ್ಣಿಗೆ ಮತ್ತು ಹೇರ್ಗೆ ಇದು ಭಾಳ ಒಳ್ಳೇದಿದು ಕರಿ ಲೀವ್ಸ್ ಪೌಡರ್ನ. ಇದನ್ನು ನೀವು ಚಪಾತಿ ಹಿಟ್ಟಿಗೆ ಕಲಿಸ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು. ಮತ್ತು ನಮ್ಮದೇ ಚಿಲ್ಲಿ ಪೌಡರ್ ಇದೆ, ರೆಡ್ ಚಿಲ್ಲಿ ಪೌಡರ್. ಇವಾಗ ಯಾವುದೇ ಐಟಮ್ಸಲ್ಲಿ ನಮ್ಮದು ನೋ ಪ್ರಿಸರ್ವೇಟಿವ್. ಸನ್ಲೈಟ್ನ ಯೂಸ್ ಮಾಡಿ ನಾವು. ಮಳೆಗಾಲದಲ್ಲೆಲ್ಲ ಹೇಗೆ ಮಾಡ್ತೀರಾ ಮ್ಯಾಮ್? ಅದಕ್ಕೆ ನಾವು ಡೂಮ್ ಹಾಕ್ಸಿರೋದು ಮ್ಯಾಮ್. ಸೋಲಾರ್ದು ವಿ ಹ್ಯಾವ್ ಡೂಮ್ ಹಾಕಿದ್ದೀವಿ. ಅದು ಒಳಗಡೆ ನಿಮ್ಗೆ ನೀಟಾಗಿರುತ್ತೆ. ಸೊ ನಿಮ್ಗೆ ಒಂದು 1 hour ಸನ್ಲೈಟ್ ಇದ್ರೂ ಅದು ಫುಲ್ ರಿಟೈನ್ ಆಗುತ್ತೆ ನಿಮ್ಗೆ ಸೋಲಾರ್ ಎನರ್ಜಿ ಒಳಗಡೆ. ಸೊ ಸೋಲಾರ್ ಇದನ್ನು ಯೂಸ್ ಮಾಡಿ ನಾವು ಮಾಡ್ತಾಯಿರೋ ಪ್ರಾಡಕ್ಟು. ಸೊ ಯಾವುದ್ರಲ್ಲಿನೂ ಪ್ರಿಸರ್ವೇಟಿವ್ಸ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ಯಾವುದು ಆ್ಯಡೆಡ್ ಶುಗರ್ ಯಾವುದೂ ಇಲ್ಲ. ಇದು ಮ್ಯಾಮ್ ನಿಮ್ಮದು ಕಸ್ಟಮರ್ದು ಫೀಡ್ಬ್ಯಾಕ್ ಎಲ್ಲ ಹೇಗಿದೆ ಮ್ಯಾಮ್? ಇವಾಗಲೇ ನೀವು ನೋಡ್ಬೋದು, ನಾನು ಒಬ್ಬರು ಕಸ್ಟಮರ್ ಬಂದಿದ್ದಾರೆ. ನಮಸ್ತೆ ಸರ್, ನಿಮ್ಮ ಹೆಸರು? ವಿನೋದ್ ಮೇಡಮ್. ಓಕೆ ಸರ್, ಹೇಳಿ ಸರ್, ನೀವು ಹಂಗೆ ಶಾಪಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀರಾ? ಏನು ಪ್ರಾಡಕ್ಟ್ ಇಷ್ಟ ಆಯಿತು ನಿಮಗೆ? ಮೇಡಮ್ ಎಲ್ಲ ಪ್ರಾಡಕ್ಟು ಇಷ್ಟ ಆಯಿತು. ಏನೇನು ಯೂಸ್ ಮಾಡಿದ್ದೀರಾ? ಮೇಡಮ್ ಗ್ರೌಂಡ್ನಟ್ ಆಯಿಲು, ಕೋಕೋನಟ್ ಆಯಿಲು ಮತ್ತು ಹನಿ ಈಸ್ ದಿ ಬೆಸ್ಟ್. ಒಳ್ಳೊಳ್ಳೆ ಕಡೆ ಪ್ರೊಕ್ಯೂರ್ ಮಾಡ್ತಾರೆ ಇವರು. ಸೊ ಯಾವುದೇ ಥರ ಕಲ್ತಿ ಇಲ್ಲ, ನಮ್ಮ ಕಣ್ಮುಂದೆನೇ ಫುಡ್ ಪ್ರೆಸ್ ಮಾಡಿ ಕೊಡ್ತಾರೆ. ಸೊ ನಾವು ಕ್ರಮೇಣ ಒಂದೂವರೆ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಮೇಡಮ್. ಇವ್ರ ಹತ್ರ ರೆಗ್ಯುಲರ್ ಕಸ್ಟಮರ್ಸು. ನಾನು 8 ಕಿಲೋಮೀಟ್ರಿಂದ ಬಂದು ತೊಗೊಂಡು ಹೋಗ್ತೀನಿ. ಎಲ್ಲಿ ಸರ್ ನಿಮ್ಮ ಮನೆ? ಕೊಟ್ಟಿಗೆರೆ. ಓಕೆ, ಹೌದು. ಸೊ ಇಲ್ಲಿ ಬಂದ್ಬಿಟ್ಟು ಏನು ಅಂದರೆ ಮೇಡಮ್, ಇದಕ್ಕೆ ಹೆಲ್ತ್ ನಿಮಗೆ ಗೊತ್ತು. ಇವಾಗ ರಿಫೈಂಡ್ ಆಯಿಲ್ ಯಾವ ಥರ ಪ್ರಿಪೇರ್ ಮಾಡ್ತಾರೆ, ಹೇಗೆ ಅಂತ. ಸೊ ಅದರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ತುಂಬ ಇದೆ.
ಸೊ ವುಡ್ ಪ್ರೆಸ್ ನ್ಯಾಚುರಲ್ ಆಯಿಲ್ ಯೂಸ್ ಮಾಡೋದು ಒಳ್ಳೆಯದು. ನಿಮಗೆ ಏನೇನು ಪ್ರಾಬ್ಲಮ್ ಇತ್ತು ಹೆಲ್ತ್ ಇಶ್ಯೂಸು ಅದನ್ನು ತಗೊಂಡ್ಮೇಲೆ ಏನೇನು ಸರಿ ಹೋಗಿದೆ? ಮೇಡಮ್, ಹೆಲ್ತ್ ಇಶ್ಯೂಸ್ ಆ್ಯಂಡ್ ಡೈಜೆಷನ್ ಪ್ರಾಬ್ಲಮ್ ತುಂಬ ಆಗೋದು. ಈ ರೀಫೈಂಡ್ ಆಯಿಲ್ ಯೂಸ್ ಮಾಡ್ತಾ ಇರುವಾಗ ತುಂಬ ಒಂಥರ ಅನ್ಈಸಿನೆಸ್ಸು, ಒಂಥರ ವಾಮಿಟಿಂಗ್ ಸೆನ್ಸೇಷನ್ನು, ಇಂಡೈಜೆಷನ್ನು. ಬಟ್ ಇಲ್ಲಿ ಯೂಸ್ ಮಾಡ್ತಾ ಇರೋ ರೀಫೈಂಡ್ ಆಯಿಲ್ ಬಿಟ್ಟು ನಾವು ವುಡ್ ಪ್ರೆಸ್ ಆಯಿಲ್ ಸ್ಟಾರ್ಟ್ ಮಾಡೋದ್ರಿಂದ ನೋ ಇಶ್ಯೂಸ್. ನಿಮಗೆ ತಿಂಗಳಿಗೆ ಎಷ್ಟು ಬೇಕಾಗುತ್ತೆ? 5 ಲೀಟರ್ಸ್ ಮೇಡಮ್. ಓಕೆ, ನಾವು 6 ಮೆಂಬರ್ಸ್ ಇದ್ದೀವಿ. ಹಾಂ. 5 ಲೀಟರ್. ಇದು ಕರೀಲಿಕ್ಕೆಲ್ಲ ಹಪ್ಪಳ ಶಂಗೆ ಕರೀಲಿಕ್ಕೆ ಅವಾಗ ಯಾವ ಸನ್ಫ್ಲವರ್ ಆಯಿಲ್, ಅವಾಗ ಅದನ್ನು ಉಪಯೋಗಿಸ್ತೀರಾ? ಡೈಲಿ ಈಗ ಮಾತ್ರ ವುಡ್ ಪ್ರೆಸ್ ಆಯಿಲ್ ಉಪಯೋಗಿಸ್ತೀರಾ? ಗ್ರೌಂಡ್ನಟ್ ಆಯಿಲ್. ಹಾಂ ಹಾಂ ಹಾಂ. ಓಕೆ, ಥ್ಯಾಂಕ್ ಯು ಸರ್. ನೋಡಿ ವೀಕ್ಷಕರೇ, ಈಗ ಸರ್ ಅವರು ಹೇಳಿದ್ರಲ್ಲ, ಈಗ ಅವರು 5 ಲೀಟರ್ಸ್ನ ಅವ್ರು ತಮ್ಮ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಬೀಳುತ್ತೆ ಮ್ಯಾಮ್ 5 ಲೀಟರ್ಸ್ಗೆ? 1890. ಓಕೆ, 1890. 1 ಲೀಟರ್ಗೆ 385 ಇದೆ. ಇಲ್ಲಿ ನೋಡ್ಬೋದು ಪ್ರೈಸು. ಸರ್, ನೀವು ಇದು ವುಡ್ ಪ್ರೆಸ್ ಆಯಿಲ್ಗೆ ನೀವು ಮುಂಚೆನೂ ಸನ್ಫ್ಲವರ್ ಆಯಿಲ್ ಏನು ಬರ್ತಿತ್ತಾ, ಬೇರೆ ಆಯಿಲ್ ಅದು ತಗೊಳ್ತಾ ಇದ್ರಿ? ಈಗ ನಾವು ಬಂದು ಈಗ ಏನಾಗ್ಬಿಟ್ಟಿದೆ, ಯಾವಾಗ ಅರ್ಬನ್ಗೆ ನಾವು ಬಂದು ಸೇರ್ಕೊಂಡು ನಮ್ಮ ಗ್ರ್ಯಾಂಡ್ ಪೇರೆಂಟ್ಸು ಅಲ್ಲಿ ಬಂದು ಅವರು ಗಾಣಗದಲ್ಲಿ ಆಡಿಸ್ತಾ ಇದ್ರು. ನಾವು ಹಾಲಿಡೇಸಲ್ಲಿ ಸಮ್ಮರ್ ಹಾಲಿಡೇಸ್ಗೆ ಹೋದಾಗ ಅವ್ರು ಕೊಡ್ತಾ ಇದ್ದಿದ್ದು ಫುಡ್ಡು. ನಿಮ್ದು ಯಾವ ಊರು ಕಡೆ ಸರ್? ಮೇಡಮ್, ನಮ್ಗೆ ಬಂದ್ಬಿಟ್ಟು ಕೊಪ್ಪ ಜಿಗಣಿ ಹತ್ರ ನಮ್ಮ ತಂದೆ ಕಡೆ, ನಮ್ಮ ತಾಯಿ ಕಡೆ ಬಂದು ಗೌರಿಬಿದನೂರು. ಸೊ 2 ಕಡೆನೂ ವ್ಯವಸಾಯದ ಫ್ಯಾಮ್ಲಿನೇ ನಮ್ಮದು. ಸೊ ಆ ಜನ್ರೇಷನ್ ನಾವು ಇವತ್ತು ವಿ ಮಿಸ್ ದಟ್. ನೀವೇನು ಮಾಡ್ತೀರಿ ಸರ್ ವರ್ಕು? ನನ್ನ ರೆಸ್ಟೋರೆಂಟ್ ಇದೆ ಮೇಡಮ್. ಓಕೆ, ನನ್ನ ರೆಸ್ಟೋರೆಂಟ್ ಓನರ್. ಸೊ ಹಾಗಾಗಿ ಇವಾಗ ಇರೋ ಕಲ್ಚರ್ಗೆ ನಾವು ಏನಿದೆಯೋ ಓಲ್ಡ್ ಟ್ರೆಡಿಷನ್ ಯೂಸ್ ಮಾಡೋ ಪದಾರ್ಥನೇ ಬೆಟರ್ ಅನ್ಸುತ್ತೆ. ಈಗಿನ ಫಾಸ್ಟ್ ಲೈಫಲ್ಲಿ ಎಲ್ಲ ಫಾಸ್ಟ್ ಫುಡ್ ಎಲ್ಲ ಫಾಸ್ಟಾಗಿ ಆಗಬೇಕು. ಎಷ್ಟು ಫಾಸ್ಟಾಗಿ ಆಗುತ್ತೋ ಜನರು ಅಷ್ಟು ಫಾಸ್ಟಾಗಿ ಸಾಯ್ತಾ ಇದ್ದಾರೆ ಅನ್ಕೊಂತೀನಿ ನಾನು. ಇವಾಗ ಇರೋ ರೆಸ್ಟೋರೆಂಟಲ್ಲಿ ಪ್ರತಿಯೊಂದು ಪದಾರ್ಥ ಬಂದು ನಿಮಗೆ ಫ್ರೋಸನ್ ಫುಡ್ 1 ವರ್ಷ ಇಟ್ಟಿರ್ತಾರೆ. ಶೆಲ್ಫ್ ಲೈಫ್, ಅದರದ್ದು ಎಕ್ಸ್ಪೈರಿ ವ್ಯಾಲಿಡಿಟಿ 1 ವರ್ಷ. ಸೊ ಇಮ್ಯಾಜಿನ್ ಮಾಡಿ ಅವ್ರು ಎಷ್ಟು ಪ್ರಿಸರ್ವೇಟಿವ್ ಹಾಕಿ ಯಾವ ಥರ ಹಾಕಿರ್ತಾರೆ. ಸೊ ದಯವಿಟ್ಟು ಫಾಸ್ಟ್ ಫುಡ್ ತಿನ್ಬೇಡಿ. ಮಕ್ಕಳು ಮನೇಲಿ ಕೇಳಲ್ಲ ಸರ್, ಅದಕ್ಕೆ ಏನು ಹೇಳ್ತೀರಾ ನೀವು? ಮನೆಯಲ್ಲೇ ಮಾಡ್ಕೊಡಿ. ಇವಾಗ ನಮ್ಮ ಕಡೆ ನಮ್ಮ ಅಜ್ಜಿ ಬಂದು ಹುಣಸೆ ಹಣ್ಣಲ್ಲಿ ಬೆಲ್ಲ ಹಾಕಿ ಕೊಡ್ತಾ ಇದ್ರು, ಚಿಗ್ಲಿ ಮಾಡೋರು, ಕುಟ್ಟುಂಡಿ. ಹೌದೌದು, ನಾವೆಲ್ಲ ತಿಂದಿದ್ವಿ ಕುಟ್ಟುಂಡಿ, ಚಿಗಳಿ. ನಮ್ಗೆ ಅದು ಮಿಸ್ ದಟ್. ಹೌದು, ಸಿಗುತ್ತೆ, ಅವೆಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಈಗ ನಮ್ಮ ರೆಸಿಪಿಗಳು ಸಿಗುತ್ತೆ. ಬೇಕಾದ್ರೆ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್, ನಮ್ಮ ಆನ್ಸಿಸ್ಟರ್ಸ್ ಇದಾರೆ, ಅವ್ರು ಕೇಳಿದ್ರೆ ರೆಸಿಪಿ ಕೊಡ್ತಾರಲ್ವಾ. ಸೊ ಬಟ್ ನನ್ನ ಅಡ್ವೈಸ್ ಏನು ಅಂದರೆ, ಮೇನ್ ಇಂಗ್ರೀಡಿಯೆಂಟ್ ಇಸ್ ಆಯಿಲ್. ಸೊ ಇಟ್ ಈಸ್ ಬೆಟರ್ ವಿ ಯೂಸ್ ವುಡ್ ಪ್ರೆಸ್ ಆಯಿಲ್, ನಾಟ್ ಇವನ್ ಕೋಲ್ಡ್ ಪ್ರೆಸ್. ವುಡ್ ಪ್ರೆಸ್ ಬಂದು ರೂಮ್ ಟೆಂಪ್ರೇಚರಲ್ಲಿ ಪ್ರೆಸ್ ಆಗುತ್ತೆ. ಸೊ ಹಾಗಾಗಿ ನೀವು ಇದನ್ನ 3 ಸಲ ರೀಯೂಸ್ ಮಾಡ್ಬೋದು. ಸೊ ಇದೇನು ಪ್ರೆಸ್ ಮಾಡ್ತಾ ಇದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ, ಇವಾಗ ಮೇಡಮ್ ಏನು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೋ ಈ ಆಯಿಲ್ ಬಂದು ರೂಮ್ ಟೆಂಪ್ರೇಚರ್ ಅಂದರೆ, ಸೊ ಫಾರ್ ಎಕ್ಸಾಂಪಲ್ 25 ಡಿಗ್ರಿ ಟೆಂಪ್ರೇಚರ್ ಪ್ರೆಸ್ ಆಗುತ್ತೆ. ಬಟ್ ರೀಫೈಂಡ್ ಆಯಿಲ್ ಬಂದು 780 ಡಿಗ್ರೀಸಲ್ಲಿ ರೀಫೈಂಡ್ ಆಗುತ್ತೆ. ಎಲ್ಲ ನ್ಯೂಟ್ರಿಷನ್ಸ್ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ, ಅದರಲ್ಲಿ ಏನೂ ಇರೋದಿಲ್ಲ. ಕೆಲವೊಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ, ನಿಮಗೂ ಗೊತ್ತು ನಮಗೂ. ಸೊ ಇವಾಗ ಸ್ವಲ್ಪ ಬುದ್ಧಿ ಬರ್ತಾ ಇದೆ ನಮ್ಮ ಜನರಿಗೆ. ಸೊ ನನ್ನ ಅಡ್ವೈಸ್ ಬಂದು ದಯವಿಟ್ಟು ಗೋ ಫಾರ್ ನ್ಯಾಚುರಲ್ ಫುಡ್, ಡೋಂಟ್ ಗೋ ಫಾರ್ ಫಾಸ್ಟ್ ಫುಡ್. ಓಕೆ ಸರ್, ಥ್ಯಾಂಕ್ ಯು ನಿಮ್ಮ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ. ನೀವು ಇವ್ರಿಗೆ ರೆಗ್ಯುಲರ್ ಕಸ್ಟಮರ್ ಆಗಿದ್ದೀರಾ, ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನಿಮ್ಮದು ಇದೆಲ್ಲ ಮಾಡಿದ್ದೀರಲ್ಲ, ನಿಮ್ಮದು ಮುಂದೆ ಫ್ಯೂಚರ್ ಗೋಲ್ಸ್ ಎಲ್ಲ ಏನು ಮ್ಯಾಮ್? ಇದು ನನ್ನ ಗೋಲ್ ಬಂದು ಸಾಕಷ್ಟು ಜನಕ್ಕೆ ಇದು ರೀಚ್ ಆಗಬೇಕು, ಸಾಕಷ್ಟು ಜನ ಇದನ್ನು ಯೂಸ್ ಮಾಡಬೇಕು ಅನ್ನೋ ಒಂದು ಗೋಲ್ ಇದೆ ನಮಗೆ. ಸೊ ವಿ ವಾಂಟೆಡ್, ನಂದು ವಿಷನ್ನೇ ಒಂದು ಹೆಲ್ತಿ ಸೊಸೈಟಿ ಆಗಬೇಕು ಅನ್ನೋ ಒಂದು ವಿಷನ್ ಇದೆ. ಎಲ್ಲರೂ ಆರೋಗ್ಯವಾಗಿ ಇರಬೇಕು, ಆರೋಗ್ಯವೇ ಭಾಗ್ಯ ಇವಾಗ. ಸೊ ಅದಿದ್ರೇ ನೆಕ್ಸ್ಟ್ ನಾವು ಏನಿದ್ರು ನಾವು ಲೈಫಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ. ಸೊ ಎಲ್ಲರಿಗೂ ಒಂದು ಆರೋಗ್ಯ. ನೀವು ಯಾರು ಬಂದರೆ ಟ್ರೈನಿಂಗ್ ಕೊಡ್ತೀರಾ? ಖಂಡಿತವಾಗ್ಲೂ ಕೊಡ್ತೀನಿ. ಯಾಕೆಂದರೆ ಇದರಲ್ಲಿ ಈ ಒಂದು ಬಿಸ್ನೆಸ್ಸಲ್ಲಿ ಭಾಳಷ್ಟು ರಿಸರ್ಚ್ ಮಾಡಿ ನಾವು ಮಾಡಿರೋದು. ಬಿಟ್ಟು 6 ಮಂತ್ಸ್ ರಿಸರ್ಚ್ ಮಾಡಿದ್ದೀವಿ ಇದ್ರ ಬಗ್ಗೆ. ನೀವು ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ಅದೆಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡಿನೇ ನಾವು ತಗೊಳ್ತಾ ಇದ್ದೀವಿ. ಮೇಡಮ್ಗೆ ಇನ್ನೊಬ್ರು ಕಸ್ಟಮರ್ಸ್ ಬಂದಿದ್ದಾರೆ. ನಮಸ್ತೆ ಸರ್, ನೀವೇನು ತಗೊಳಕ್ಕೆ ಬಂದಿದ್ದೀರಾ ಸರ್? ಕ್ಯಾಲ್ಸಿಯಂ ಲಡ್ಡು ತಗೊಳ್ಬೋದು. ಏನು ಹೇಳಿ? ಕ್ಯಾಲ್ಸಿಯಂ ಲಡ್ಡು. ಲಡ್ಡು. ಓ, ಇವರು ಕ್ಯಾಲ್ಸಿಯಂ ಲಡ್ಡು ತಗೊಳಕ್ಕೆ ಬಂದಿದ್ದಾರಂತೆ. ನಾವು ಬೆಳಗ್ಗೆ ಬೇಗನೆ ಬಂದಿದ್ವಿ, ಈಗ ಕಸ್ಟಮರ್ಸ್ ಶುರುವಾಗ್ಬಿಟ್ಟಿದ್ದಾರೆ. ಮೇಡಮ್ ಈಗ ಸ್ವಲ್ಪ ಬ್ಯುಸಿ ಆಗಿಬಿಡ್ತಾರೆ.
ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ತೇಜಸ್. ಓಕೆ, ನಿಮ್ದು ಕ್ಯಾಲ್ಶಿಯಂ ಲಡ್ಡು ಯೂಸ್ ಮಾಡ್ತಾ ಇದ್ರಲ್ಲ, ಹೇಗೆ ಅನ್ನಿಸ್ತಾ ಇದೆ? ಕ್ಯಾಲ್ಶಿಯಂ ಲಡ್ಡು ಯೂಸ್ ಮಾಡಿದ್ವಿ, ಚೆನ್ನಾಗಿದೆ. ಮತ್ತೆ ಪ್ರೋಟೀನ್ ಲಡ್ಡು ತುಂಬ ಚೆನ್ನಾಗಿದೆ. ಎರಡೂ ಯೂಸ್ ಮಾಡ್ತಾ ಇದ್ವಿ. ಕ್ಯಾಲ್ಶಿಯಂ ಲಡ್ಡು ಏನಂದರೆ ಬಾಡಿ ವೈಬ್ರೇಷನ್ಸ್ಗಾಗಲಿ, ಆಮೇಲೆ ಬೋನ್ ಸ್ಟ್ರಾಂಗ್ನೆಸ್ಗಾಗಲಿ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ನೀವು ಎಷ್ಟು ದಿವಸದಿಂದ ತಗೊತೀರಾ? ಮಕ್ಕಳು ಮನೇಲಿ ಯಾರ್ಯಾರು ತಗೊತಾ ಇದ್ದೀರಾ? ಇಲ್ಲ, ಇದು ಪ್ರೆಸೆಂಟ್ ನಾನು ಒಬ್ಬನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಟೇಸ್ಟ್ ಎಲ್ಲ ನೋಡ್ತಿದ್ದಾರೆ. ಎಲ್ಲ ರಿಪೀಟ್ ಕಸ್ಟಮರ್ಸ್ ಆಗಿದ್ದಾರೆ. ಇಷ್ಟ ಆಗ್ತಿದೆ ಅವರಿಗೆಲ್ಲ. ಎಲ್ಲರಿಗೂ ಇಷ್ಟ ಆಗಿದೆ. ನೀವು ಎಷ್ಟು ದಿವಸಕ್ಕೊಂದ್ಸತಿ ಬಂದು ತಗೊಂಡು ಹೋಗ್ತಿದ್ದೀರಾ? ಮೇಡಮ್, ಈ ಸ್ಟಾಕ್ಸ್ ಇರೋಲ್ಲ. ಯಾವಾಗ ಸ್ಟಾಕ್ ಇರೋದು ಅವಾಗ ತಗೊಂಡು ಹೋಗ್ತೀವಿ. ಸ್ಟಾಕ್ ಇರೋದಿಲ್ಲ, ಹಂಗೆ ಖರ್ಚಾಗ್ತಾ ಇದೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಮೇಡಮ್, ಇದು ನೀವು ಸೆಟಪ್ ಮಾಡೋಕ್ಕೆ ಎಷ್ಟು ಖರ್ಚು ಮಾಡಿದ್ರಿ? ವೇಟಿಂಗ್ ಪೀರಿಯಡ್ ಎಷ್ಟು, ಹೇಗೆ ಸ್ವಲ್ಪ ಡೀಟೇಲಾಗಿ ಹೇಳಿ. ಸ್ಟಾರ್ಟಿಂಗ್ ನಾವು 6 ಮಂತ್ಸ್ ತೊಗೊಂಡ್ವಿ ಇದು ರಿಸರ್ಚ್ ಮಾಡೋಕ್ಕೆ. ಅದು ಭಾಳ ಇಂಪಾರ್ಟೆಂಟು. ಯಾರೇ ಆಗಲಿ ಯಾವುದೇ ಒಂದು ವಿಷಯ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅದ್ರ ಬಗ್ಗೆ ಮಾರ್ಕೆಟಲ್ಲಿ ರಿಸರ್ಚ್ ಮಾಡಿ. ಬಟ್ ನಾನು ರಿಸರ್ಚ್ ಮಾಡಿದ್ದು ಯಾವ ರೀತಿ ಅಂದರೆ, ಇದರಲ್ಲಿ 85% ಜನಗಳು ಫೇಲ್ ಆಗ್ತಿದ್ದಾರೆ. 85% ಜನಗಳು ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಒಂದು 6 ತಿಂಗಳು 8 ತಿಂಗಳಿಗೆ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲ, ಎಲ್ಲರೂ ಮಾಡ್ತಾರೆ, ಬಟ್ ಅದು ಮಾರ್ಕೆಟಿಂಗ್ ಮಾಡೋದೇ ದೊಡ್ಡ ಇದಿರೋದು ಅಂತ ಅದನ್ನು ನಾವು ಪಾಯಿಂಟ್ಸ್ ತೊಗೊಂಡ್ವಿ. ವೈ ದೇ ಆರ್ ಫಿಟ್ಟಿಂಗ್, ಯಾಕೆ ಈ ಥರ ಆಗ್ತಿದೆ ಅಂತ ನಾವು ಅದ್ರ ಬಗ್ಗೆಲ್ಲ ತೊಗೊಂಡ್ವಿ. ಮೇನ್ ಏನಪ್ಪ ಅಂದರೆ ಕ್ವಾಲಿಟಿ ಕನ್ಸಿಸ್ಟೆನ್ಸಿ ಮಾಡ್ತಾ ಇಲ್ಲ, ಅದು ಒಂದು. ಮತ್ತು ಮಾರ್ಕೆಟಿಂಗ್ ಮಾಡೋಕ್ಕೆ ಬರ್ತಾ ಇಲ್ಲ. ನೀವು ಅದೆಲ್ಲ ಹೇಗೆ ಮಾಡಿದ್ರಿ ಮ್ಯಾಮ್ ಮಾರ್ಕೆಟಿಂಗ್ ಎಲ್ಲ? ಸರ್, ಇದು ಬಂದು ನಾವು ಸ್ಟಾರ್ಟಿಂಗ್ ಮಾಡುವಾಗ ಒಂದು 2 ಇಯರ್ಸ್ ವರ್ಡ್ ಆಫ್ ಮೌತ್ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದನೇ ನಾವು ಮಾಡ್ತಾ ಇರೋದು. ಆಲ್ಮೋಸ್ಟ್ ಇವಾಗ ನಮಗೆ 850 ಕಸ್ಟಮರ್ಸ್ ವರ್ಡ್ ಆಫ್ ಮೌತೇ ಆಗಿರೋದು. ಆ ಥರ ಮಾಡಿರೋದು ನಾವು ಇವಾಗ. ಅದು ಅಷ್ಟೇ ಮಾಡಿರೋದು ಮಾರ್ಕೆಟಿಂಗ್ ನೀವು? ಮಾರ್ಕೆಟಿಂಗ್ ಪ್ಲಸ್ ನಮ್ದು ಏನಾದರೂ ಸ್ಟಾಲ್ಸ್ ಏನಾದರೂ ಇತ್ತು ಅಂದರೆ ನಾವು ಎಕ್ಸಿಬಿಷನಲ್ಲಿ ಹಾಕ್ತೀರಾ? ಎಕ್ಸಿಬಿಷನ್ಸಲ್ಲಿ ನಾವು ಸ್ಟಾಲ್ಸ್ ಮಾಡ್ತೀವಿ. ಮತ್ತೆ ಏನು ಡಿಫಿಕಲ್ಟೀಸ್ ಚಾಲೆಂಜಸ್ ಫೇಸ್ ಮಾಡಿದ್ದೀರಾ ಮ್ಯಾಮ್ ನೀವು ಇದರಲ್ಲಿ? ಇದರಲ್ಲಿ ಭಾಳಷ್ಟು ಇರುತ್ತೆ. ಯಾಕೆಂದರೆ ಸ್ಟಾರ್ಟಿಂಗ್ ನಾವು ಒಂದು ಗುರಿ ಇಟ್ಕೊಂಡು ಮಾಡಿರ್ತೀವಿ. ಒಂದು ದಿವಸ 1 ಲೀಟರ್ ಹೋಗ್ಬೋದು, ಇಲ್ಲಾಂದ್ರೆ ಒಂದು ದಿವಸ 10 ಲೀಟರ್ ಹೋಗ್ಬೋದು. ಸೊ ಅದು ನಾವು ಹೇಳಲಿಕ್ಕಾಗಲ್ಲ ನಾವು. ಹೌದೌದು. ಸೊ ಅದೊಂದು ಡಿಸಪಾಯಿಂಟ್ಮೆಂಟ್ ತುಂಬ ಆಗುತ್ತೆ, ಇನಿಷಿಯಲ್ ಸ್ಟೇಜಲ್ಲಿ ಆಗುತ್ತೆ. ಮತ್ತು ಎಷ್ಟು ಮಾಡಬೇಕು ಅನ್ನೋದು ಇದೆಲ್ಲ ನಮಗೆ ಗೊತ್ತಾಗಲ್ಲ ನಮಗೆ ಸ್ಟಾರ್ಟಿಂಗಲ್ಲಿ. ಅದೆಲ್ಲ ಒಂದು ಪ್ಲ್ಯಾನ್ ಮಾಡಿ, ಒಂದು ಸಿಸ್ಟಮೈಸ್ ಮಾಡಿ ಇವಾಗ ಎಲ್ಲನೇ ಒಂದು ಸಿಸ್ಟಮ್ಯಾಟಿಕ್ ಮಾಡಿದ್ದೀವಿ ಇವಾಗ. ಮ್ಯಾಮ್, ಈಗ ನೀವು ಇನ್ವೆಸ್ಟ್ ಮಾಡಿ ರೆಂಟ್ ಎಲ್ಲ ಕೊಟ್ಟು ಕೆಲಸದವರಿಗೆಲ್ಲ ಇಟ್ಕೊಂಡು ಮಾಡ್ತಿರೋದು, ವರ್ಕೌಟ್ ಆಗೋಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಮ್ಯಾಮ್? ಇದು ಮಿನಿಮಮ್ 2 ಇಯರ್ಸ್ ಬೇಕು ಇದಕ್ಕೆ. ಈ ಒಂದು ಬಿಸ್ನೆಸ್ಸಲ್ಲಿ ಮಿನಿಮಮ್ ROI ಬರಬೇಕು ಅಂದರೆ 2 ಇಯರ್ಸ್ ಆಗಬೇಕು. ನಿಮ್ಮ ಜೊತೆಗೆ ಯಾರ್ಯಾರು ಮಾಡ್ತಾರೆ ಮ್ಯಾಮ್? ನಾನು, ನನ್ನ ಹಸ್ಬೆಂಡು ಹರಿಕೃಷ್ಣನ್. ಸರ್ ನಮಸ್ತೆ. ನಮಸ್ತೆ ಸರ್, ನಾವಿಬ್ಬರೇ ಸ್ಟಾರ್ಟ್ ಮಾಡಿರೋದು. ನನ್ನ ಮಗ ಮನೀಶ್ ಸಾಗರ್ ಅಂತ ಈಸ್ ವರ್ಕಿಂಗ್ ಫಾರ್ ನ್ಯಾಷನಲ್. ಅವರು ಇದಕ್ಕೆ ನಿಮ್ಮ ಮಗನ ಸಪೋರ್ಟು ಇದೆ, ಸಪೋರ್ಟ್ ಮಾಡ್ತಿದ್ದಾರೆ. ಇದು ಟೆಕ್ನಾಲಜಿ ವೈಸ್ ಇರೋದೆಲ್ಲನೂ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋದು ನಮ್ಮ ಮಗ ಮಾಡ್ತಿದ್ದೀವಿ. ನೀವೇನು ಬೇರೆ ಎಕ್ಸ್ಪೋರ್ಟು ಮ್ಯಾಮ್, ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅಂತಲೂ ಇದ್ದೀರಾ? ಖಂಡಿತವಾಗ್ಲೂ ಮಾಡಬೇಕು ಅಂತ ಮಾಡಿದ್ದೀರಾ? ಇಲ್ಲ, ಇವಾಗ ಆಲ್ರೆಡಿ ತುಂಬ ರಿಕ್ವೈರ್ಮೆಂಟ್ಸ್ ಬರ್ತಾ ಇದೆ. ಕೆಲವು ಪ್ಯಾರೆಂಟ್ಸ್ ಅವ್ರ ಮಕ್ಕಳಿಗೆ ತೊಗೊಂಡೋಗಿದ್ದಾರೆ. US UK ತನಕ ಹೋಗಿದೆ. ಅಲ್ಲಿ ಯಾರು ಇರ್ತಾರೋ ಅಲ್ಲಿ ಪೇರೆಂಟ್ಸು ಅವರೆಲ್ಲ ನಿಮ್ಮ ಲಿಂಕ್ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ನನ್ನ ರೆಗ್ಯುಲರ್ ಕಸ್ಟಮರ್ಸು ಅವರು ಮಕ್ಕಳು ಇದಕ್ಕೆ ಹೋಗುವಾಗ ಇವಾಗ ಅಲ್ಲಿಂದ ನನಗೆ ತುಂಬ ರಿಕ್ವೈರ್ಮೆಂಟ್ಸ್ ಬರ್ತಾ ಇದೆ. ನೀವು ಅದನ್ನ ಮಷಿನ್ ಆನ್ ಮಾಡಿ ತೋರಿಸ್ಬೋದಾ ಮ್ಯಾಮ್? ಖಂಡಿತ. ಇದು ಇಲ್ಲಿರೋದು ಶೇಂಗಾ ಸಿಪ್ಪೆದು ಏನಿರುತ್ತಲ್ಲ ಹಿಂಡಿ, ಅದು ಇದನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಹಸುಗಳಿಗೆ ಮೇವಾಗಿ ಕೊಡ್ತಾರೆ. ವುಡ್ ಪ್ರೆಸ್ ಆಯಿಲ್ ಅಂದರೆ ಇಲ್ಲಿ ಮಧ್ಯ ಇದೆಯಲ್ಲ, ಇದು ಮರದ ಇಂದ ಅದು ತಿರುಗುತ್ತೆ. ಈಗ ಶೇಂಗಾ ಹಾಕಿದ್ದಾರೆ, ಈಗ ಮಷಿನ್ ಆನ್ ಮಾಡಿದ್ದಾರೆ. ಅದಕ್ಕೇನು ಆ್ಯಡ್ ಮಾಡಲ್ವಾ ನೀವು? ಸ್ವಲ್ಪ ನೀರು ಆ್ಯಡ್ ಮಾಡಬೇಕು, ಅದು ಇದಾಗುತ್ತೆ, ಗಟ್ಟಿ ಆಗುತ್ತೆ ಅಂತ. ಪೌಡ್ರ್ ಆಗುತ್ತೆ, ಬಟ್ ಎಣ್ಣೆ ಬಿಡಬೇಕಂದ್ರೆ ನೀರು ಸ್ವಲ್ಪ ಅಂಶ. ಮತ್ತು ಅದು ನೀರು ಹಾಕಿದಾಗ ಎಣ್ಣೆ ಕೆಡಲ್ವಾ? ಆದರೆ ಇದಕ್ಕೆ ಎಷ್ಟು ಹಾಕಬೇಕು ಅಷ್ಟೇ ಮಾತ್ರ ಹಾಕಬೇಕು. ಮೆಜರ್ಮೆಂಟ್. ಒಂದು ವೇಳೆ ಜಾಸ್ತಿ ಹಾಕಿದ್ರೂ ಎಣ್ಣೆ ಬಿಟ್ಕೊಳ್ಳಲ್ಲ, ಕಮ್ಮಿ ಹಾಕಿದ್ರು ಎಣ್ಣೆ ಬಿಟ್ಕೊಳ್ಳಲ್ಲ. ಅದೆಲ್ಲ ಟ್ರೈನಿಂಗಲ್ಲಿ ಇದನ್ನ ನೀವು ಅದರಲ್ಲಿ ಟ್ರೈನಿಂಗಲ್ಲಿ ಬಂದರೆ ಹೇಳ್ಕೊಡ್ತೀರಾ? ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಮೇಡಮ್ ಹತ್ರ ಬಂದು ಟ್ರೈನಿಂಗ್ ತೊಗೊಂಡು ಹೋಗ್ಬೋದು. ಇದು ಎಷ್ಟು ಕೆ ಜಿ ಕೆಪಾಸಿಟಿ ಮ್ಯಾಮ್? ಇದು ಬಂದು 15 kgs ಕೆಪಾಸಿಟಿ. ಫುಲ್ ಹಾಕ್ಬೋದಾ? ಹಾಕಂಗಿಲ್ಲ. ಅದೇ ಇದು 20 kgs, ಹಾಕೋದು 15 kgs. ಓಕೆ, 15 kg ಹಾಕಿದ್ರೆ ಎಷ್ಟು ಅವರ್ ಬೇಕಾಗುತ್ತೆ ಎಣ್ಣೆ ಬರಲಿಕ್ಕೆ? 1.5 hour ಬೇಕು ಒಂದು ಬ್ಯಾಚ್ಗೆ. ಒಂದು ಬ್ಯಾಚಿಗೆ 1.5 hour ಬೇಕು. 15 kg ಶೇಂಗಾ ಹಾಕ್ತೀರಾ? ಓಕೆ, 15 kg ಶೇಂಗಾಗೆ ಎಷ್ಟು ಬರುತ್ತೆ ನಿಮಗೆ ಎಣ್ಣೆ? ಇದು ಆಲ್ಮೋಸ್ಟ್ 40% ಬರುತ್ತೆ ಮ್ಯಾಮ್. ಇದರಲ್ಲಿ ನಮಗೆ ಆಲ್ಮೋಸ್ಟ್ 6 ಲೀಟರ್ ಬರುತ್ತೆ ಫುಲ್ ತುಂಬಿದ್ರೆ. 15 kg ಶೇಂಗಾಗೆ ಎಷ್ಟೆಷ್ಟು? 15 kg ಶೇಂಗಾಗೆ 6 ಲೀಟರ್ ಎಣ್ಣೆ ಬರುತ್ತೆ. 15 kg ಶೇಂಗಾಗೆ 6 ಲೀಟ್ರು ಎಣ್ಣೆ ಸಿಗುತ್ತೆ. ಮ್ಯಾಮ್ ಇದೆಲ್ಲ ತೆಗೆದುಬಿಡ್ತೀವಿ. ಇದು ಎಣ್ಣೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತಲ್ಲ ಈಗ?
ಒಂದೊಂದೇ ಹನಿ ಬರ್ತಾ ಹೋಗುತ್ತೆ, ಅದು ಕಲೆಕ್ಟ್ ಆಗುತ್ತಾ ಮ್ಯಾಮ್ ಅದು? ಒಂದು 5 ಮಿನಿಟ್ಸ್ ಆಗಬೇಕು ಹಾ. ಬರೋಕ್ಕೆ, ಒಂದು 5 ಮಿನಿಟ್ಸ್ ಆಗಬೇಕು. ಓಕೆ. ಫಸ್ಟ್ ಅದು ಸೆಟ್ ಆಗಬೇಕು. ನೀವು ಕರೆಂಟ್ ಇಲ್ಲ ಅಂದರೆ ಹೇಗೆ ಮಾಡ್ತೀರಾ ಮ್ಯಾಮ್? ಮಾಡೋಕ್ಕಾಗಲ್ಲ. ಜನ್ರೇಟರ್ ಏನಾರು ಇದೆಯಾ ಬ್ಯಾಕಪ್? ಜನರೇಟರ್ ನಾವು ಹಾಕೊಂಡಿಲ್ಲ, ಬಟ್ ನಾವು ಇಲ್ಲಿ ಬಂದು ಕರೆಂಟ್ ಅಷ್ಟಾಗಿ ಹೋಗಿಲ್ಲ. ಈಗ ಎಣ್ಣೆ ಬರೋಕ್ಕೆ ಶುರುವಾಗಿದೆ, ನೋಡೋಣ. ಇಲ್ಲಿ ಸೈಡಲ್ಲಿಂದ ಎಣ್ಣೆ ಬರ್ತಾ ಇದೆ, ಅದು ಬಂದಿದ್ದು ಇಲ್ಲಿ ಕಲೆಕ್ಟ್ ಆಗಿ ಸೋಸ್ಕೊಂಡು ಇದರಲ್ಲಿ ಬರುತ್ತೆ. ಅಲ್ಲಿ ಕೆಳಗಡೆ ಸ್ವಲ್ಪ ಕಾಣಿಸ್ತಾ ಇದೆ ಎಣ್ಣೆ. ಇದು ನೋಡಿ ಎಣ್ಣೆ ಬರೋಕ್ಕೆ ಶುರುವಾಯಿತು. ಮ್ಯಾಮ್ ಇದು ಹಿಂಡಿನ ಹಸುಗಳಿಗೆ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರಲ್ಲ, ಮತ್ತೆ ಯಾರು ತಗೊಂಡು ಹೋಗ್ಬೋದು? ಬರೀ ಹಸುಗಳಿಗೆ ಅಷ್ಟೇ ಅಲ್ವಾ? ಬರೀ ಹಸುಗಳಿಗೆ ತಗೊಂಡು ಹೋಗ್ತಾರೆ. ಹೇಗೆ ಕೆ ಜಿ? ಇದು 60 ರೂಪಾಯಿ ಕೆಜಿ. 60 ರೂಪಾಯಿ ಕೆ ಜಿ ಕೊಡ್ತಾ ಇದ್ದೀರಾ? ಕೆಜಿ ಕೊಡ್ತಾ ಇದ್ವಿ. ಅವರು ನಮಗೆ ರೆಗ್ಯುಲರ್ ಆಗಿ ಕಸ್ಟಮರ್ಸ್ ಇದ್ದಾರೆ, ಬಂದು ತಗೊಂಡು ಹೋಗ್ತಾರೆ. ಓಕೆ ಮ್ಯಾಮ್. ನೀವು ಇದು ಎಣ್ಣೆನಾ ಮೇಡಮ್? ಈಗ ಇದು ಆಯಿಲ್ನ ನೀವು ಹೋಮ್ ಡೆಲಿವರಿ ಮಾಡ್ತೀರಾ? ಅಪ್ ಟು 10 ಕಿಲೋಮೀಟರ್ಸ್ ರೇಡಿಯಸ್. ನಿಮ್ಮ ಇದರಿಂದ 10 ಕಿಲೋಮೀಟರ್ ರೇಡಿಯಸಲ್ಲಿ ಫ್ರೀ ಹೋಮ್ ಡೆಲಿವರಿ ಇದೆ. ಹಾಂ, ಎಷ್ಟು ಲಿಮಿಟ್ ಇರಬೇಕು ಅಮೌಂಟ್? ಇಷ್ಟೇ ಪರ್ಚೇಸಿಂಗು ಅಂತನಾ ಹೇಗೆ? ಹಾಂ, ಮಿನಿಮಮ್ ಅಮೌಂಟ್ ಏನಿಲ್ಲ, ಎಷ್ಟು ಬೇಕಾದ್ರೂ ನೀವು ಆರ್ಡರ್ ಮಾಡ್ಬೋದು. ಆಲ್ ಓವರ್ ಬ್ಯಾಂಗ್ಳೂರ್ ನಾವು ಕಳಿಸ್ತೀರಾ? ಕಳಿಸ್ತಾ ಇದ್ದೀವಿ. ಓಕೆ ಮ್ಯಾಮ್. ನಮ್ಮದು ವೆಬ್ಸೈಟ್ ಇದೆ, www.sukiyam.com ಇದೆ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಡ್ರೆಸ್ ಎಲ್ಲ ಹಾಕಿರ್ತೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ವುಮೆನ್ಸ್ ಯಾರು ಇಂಟ್ರೆಸ್ಟ್ ಇದ್ದಾರೋ ಅವರು ಇಲ್ಲಿ ಬಂದು ಇವ್ರನ್ನ ವಿಸಿಟ್ ಮಾಡಿ, ಇವ್ರು ಗೈಡ್ ಮಾಡ್ತಾರೆ. ಯಾರಿಗಾರು ವುಡ್ ಪ್ರೆಸ್ ಆಯಿಲ್ದು ನೀವು ಈ ಥರ ತೆರಿಬೇಕು ಅಂದರೆ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ಟ್ರೈನಿಂಗ್ ಮೂಲಕ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ. ವೀಕ್ಷಕರೇ, ಎಲ್ಲರೂ ಅರ್ಪಿತಾ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.